Hello students, good morning. So today we are going to study the new chapter. So second unitನ ನಾನು ತಗೊಳ್ತಾ ಇದ್ದೀನಿ. ಸೊ ಆ ಸೆಕೆಂಡ್ ಯೂನಿಟಲ್ಲಿ ಸೆಕೆಂಡ್ ಯೂನಿಟ್ ಕನ್ಸಿಸ್ಟ್ ಆಫ್ ತ್ರೀ ಚಾಪ್ಟರ್ಸ್: ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್. ಓಕೆ, ಸೊ ಈ ಚಾಪ್ಟರಲ್ಲಿ ನಾವೇನು ಸ್ಟಡಿ ಮಾಡ್ತೀವಿ ಅಂದರೆ, ಒಂದು ಪ್ಲ್ಯಾಂಟ್ಸ್, ಇನ್ನೊಂದು ಎನಿಮಲ್ಸ್ನ ಎಕ್ಸಾಂಪಲ್ಗಳನ್ನು ತಗೊಂಡು ಅದರ ಎನಾಟಮಿ ಮತ್ತು ಮಾರ್ಫಾಲಜಿನ ಸ್ಟಡಿ ಮಾಡ್ತೀವಿ. ಬಟ್ ಆ್ಯಸ್ ದ ಸಿಲೆಬಸ್ ಈಸ್ ರೆಡ್ಯೂಸ್ ಟು 30% ರೆಡ್ಯೂಸ್ ಆಗಿರೋ ಕಾರಣದಿಂದ ನಿಮ್ಮ ಸಿಲೆಬಸ್ಸಲ್ಲಿ ಏನಿದೆ ಅಂದರೆ 3 ಚಾಪ್ಟರ್ಸ್ಗಳಲ್ಲಿ 2 ಚಾಪ್ಟರ್ಸ್ಗಳಿರುವಂಥದ್ದು. ಒಂದು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್, ಇನ್ನೊಂದು ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್. ಎನಾಟಮಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಡಿಲೀಟ್ ಮಾಡಿದ್ದಾರೆ ಪೋರ್ಷನನ್ನು. ಆ್ಯಂಡ್ ಇನ್ನೊಂದು ಏನು ಅಂದರೆ, ಉಳಿದಿರೋ 2 ಚಾಪ್ಟರ್ಸ್ಗಳಲ್ಲಿ ಕೆಲವಷ್ಟು ಸಿಲೆಬಸ್ಗಳು ರೆಡ್ಯೂಸ್ ಆಗಿದೆ. ಓಕೆ, ಈ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ಗಳಲ್ಲಿ ನೀವು ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಂದರೆ ಎಂಜಿಯೋಸ್ಪರ್ಮ್ಸ್ ಅಂತಲೂ ಹೇಳ್ತೀವಿ. ಓಕೆ, ಪ್ಲ್ಯಾಂಟ್ಸಲ್ಲಿ ಬರುವಂಥ ಲಾಸ್ಟ್ ಕ್ಲಾಸಿಫಿಕೇಷನ್. ಬಟ್ ಆ ಒಂದು ಸಿಲೆಬಸ್ನ ರೆಡ್ಯೂಸ್ ಮಾಡಿದ್ದಾರೆ. ಪ್ಲ್ಯಾಂಟ್ ಕಿಂಗ್ಡಮಲ್ಲಿ ಜಿಮ್ನೋಸ್ಪರ್ಮ್ಸ್ ತನಕ ಅಷ್ಟೇ ಇದೆ. ಸೊ ಜಿಮ್ನೋಸ್ಪರ್ಮ್ಸ್ ನೆಕ್ಸ್ಟ್ ಬರುವಂಥದ್ದು ಹೈಯರ್ ಆರ್ಡರ್ ಪ್ಲ್ಯಾಂಟ್ಸ್, ನಾವು ಎಂಜಿಯೋಸ್ಪರ್ಮ್ಸ್ ಅಂತ ಕರಿತೀವಿ, ಅಥವಾ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಓಕೆ, ಇವಾಗ ಎಲ್ಲೆಲ್ಲಿ ನೀವು ಫ್ಲವರ್ಸ್ನ ನೋಡ್ತೀರಿ ಟ್ರೀಸಲ್ಲಿ ಅಥವಾ ಪ್ಲ್ಯಾಂಟ್ಸಲ್ಲಿ, ಆಲ್ ದೋಸ್ ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್ ಕಮ್ಸ್ ಅಂಡರ್ ಎಂಜಿಯೋಸ್ಪರ್ಮ್ಸ್. ಅದರ ಒಂದು ಮಾರ್ಫಾಲಜಿನ ನಾವು ಕಲಿತೀವಿ. ಓಕೆ, ಮಾರ್ಫಾಲಜಿ ಅಂದರೆ ಎಕ್ಸ್ಟರ್ನಲ್ ಫೀಚರ್ಸ್. ಓಕೆ, ಇಂಟ್ರೊಡಕ್ಷನ್ ಟು ಬಯಾಲಜಿಯಲ್ಲಿ ನೀವು ಓದಿದ್ದೀರಿ ವಾಟ್ ಈಸ್ ಮಾರ್ಫಾಲಜಿ. ಇಟ್ ಈಸ್ ಅ ಬ್ರಾಂಚ್ ಆಫ್ ಬಯಾಲಜಿ. ಹೌದಾ, ಬಯಾಲಜಿನ ಒಂದು ಬ್ರಾಂಚ್ ಅದು, ವೇರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ಪ್ಲಾಂಟ್ಸ್ ಆರ್ animals. So in this chapter we are going to study the external features of flowering plants. Okay, so what is morphology? Yes, we know branch of biology deals with the study of external forms of organisms. ಒಂದು ಎಕ್ಸ್ಟರ್ನಲ್ ಫೀಚರ್ಸ್ನ ಸ್ಟಡಿ ಮಾಡೋದಕ್ಕೆ ನಾವು ಮಾರ್ಫಾಲಜಿ ಅಂತ ಹೇಳ್ತೀವಿ. ಸೊ ಎಂಜಿಯೋಸ್ಪರ್ಮ್ಸ್ ಅಥವಾ ಫ್ಲವರಿಂಗ್ ಪ್ಲಾಂಟ್ಸ್, ಕಾಮನ್ಲಿ ಕಾಲ್ಡ್ ಆಸ್ ಫ್ಲವರಿಂಗ್ ಪ್ಲಾಂಟ್ಸ್, are characterized by the presence of what is morphology. ಎಂಜಿಯೋಸ್ಪರ್ಮ್ಸಲ್ಲಿ ಎಕ್ಸ್ಟರ್ನಲ್ ಫೀಚರ್ಸ್ ನಾವು ಯಾವ ರೀತಿಲಿ ನೋಡ್ತೀವಿ? ಪ್ರೆಸೆನ್ಸ್ ಆಫ್ ರೂಟ್ಸ್ ಇರ್ಬೋದು, ಸ್ಟೆಮ್ಸ್, ಲೀವ್ಸ್, ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್. ಈ ಫ್ಲವರಿಂಗ್ ಪ್ಲಾಂಟ್ಸ್ನ ಮೇನ್ ಪಾರ್ಟ್ಸ್ಗಳು ಯಾವುದು? ದೆರ್ ಆರ್ 2 parts. One is, what are those parts? One is the underground parts. ಅಂದರೆ ಒಂದು ನೆಲ, ಒಂದು ಸಾಯಿಲ್ ಸರ್ಫೇಸ್ ಅಂದಾಗ ಬಿಲೋ ದ ಸಾಯಿಲ್ ಸರ್ಫೇಸ್, ದಟ್ ಈಸ್ ಅಂಡರ್ಗ್ರೌಂಡ್ ಪಾರ್ಟ್ಸ್, ಅದನ್ನು ನಾವು ರೂಟ್ ಸಿಸ್ಟಮ್ ಅಂತ ಕರಿತೀವಿ. ವೇರ್ ರೂಟ್ಸ್ ಆರ್ ಪ್ರೆಸೆಂಟ್ ಎಬೋವ್ ದ ಗ್ರೌಂಡ್ ಲೆವೆಲ್ ಆರ್ ಎಬೋವ್ ದ ಸಾಯಿಲ್ ಲೆವೆಲ್. ಆ ಸಾಯಿಲ್ನ ಮೇಲಿನ ಮಟ್ಟಕ್ಕೆ ನಾವು ಶೂಟ್ ಸಿಸ್ಟಮ್ ಅಂತೀವಿ. ವೇರ್ ಇನ್ ಶೂಟ್ ಸಿಸ್ಟಮ್ ಯು ಕ್ಯಾನ್ ಸಿ ಹಿಯರ್ root system and shoot system. The shoot system consists of all the other things. ಓಕೆ, ರೂಟ್ಸನ್ನು ಬಿಟ್ಟು ಬಾಕಿ ಎಲ್ಲವೂ ಶೂಟ್ ಸಿಸ್ಟಮ್ ಅಂಡರ್ ಬರುವಂಥದ್ದು. ಸ್ಟೆಮ್ ಇರ್ಬೋದು, ಲೀವ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಫ್ಲವರ್ಸ್, ಎವ್ರಿಥಿಂಗ್ ಕಮ್ಸ್ ಅಂಡರ್ ಶೂಟ್ ಸಿಸ್ಟಮ್. ಅಂಡರ್ ರೂಟ್ ಸಿಸ್ಟಮ್ ದರ್ ವಿಲ್ ಬಿ ಪ್ರೆಸೆನ್ಸ್ ಆಫ್ ರೂಟ್ಸ್. ಓಕೆ, ಸೊ ಫಾರ್ ಯುವರ್ ಸಿಲೆಬಸ್ there is only the morphological study of flowers. ಓಕೆ, ಫ್ಲವರ್ಗಳ ಸ್ಟಡಿ ಮಾತ್ರ ನಿಮ್ಮ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ, ಬಾಕಿಯನ್ನೆಲ್ಲ ರೆಡ್ಯೂಸ್ ಮಾಡಿದ್ದಾರೆ. ದರ್ ಇಸ್ ನೋ ಮಾರ್ಫಾಲಜಿ ಸ್ಟಡಿ ಆಫ್ ಸ್ಟೆಮ್, ರೂಟ್ಸ್, ಲೀವ್ಸ್ ಆ್ಯಂಡ್ ಆಲ್. ಯು ಆರ್ ಗೋಯಿಂಗ್ ಟು ಸ್ಟಡಿ ಓನ್ಲಿ ಫ್ಲವರ್ಸ್ ಆ್ಯಂಡ್ ಇನ್ಫ್ಲೋರಸೆನ್ಸ್. ಓಕೆ, ಸೊ ವಿಲ್ ಸ್ಟಡಿ ದ ಮಾರ್ಫಾಲಜಿ ಆಫ್ ಫ್ಲವರ್ ಆ್ಯಂಡ್ ಇನ್ಫ್ಲೋರಸೆನ್ಸ್. ಓಕೆ, ಸೊ ವಾಟ್ ಈಸ್ ಫ್ಲವರ್? ಸೊ ಫ್ಲವರ್ ಈಸ್ ಅ ಮಾಡಿಫೈಡ್ ಶೂಟ್. ಅಂದರೆ ಶೂಟಿಂದ ಮಾಡಿಫೈ ಆಗಿರುವಂಥ ಸ್ಟ್ರಕ್ಚರ್ಸ್. ನಮಗೆಲ್ಲರಿಗೂ ಗೊತ್ತು, ದೆರ್ ಆರ್ 2 kinds ಆಫ್ ಟಿಶ್ಯೂ ಸಿಸ್ಟಮ್. ಒಂದು ಮೆರಿಸ್ಟಮ್ ಅಂತ ಅಂತೀವಿ, ಇನ್ನೊಂದು ಪರ್ಮನೆಂಟ್ ಅಂತ ಅಂತೀವಿ. ಹೌದಾ, ವಿ ಹ್ಯಾವ್ ಸ್ಟಡಿಡ್ ಆಲ್ರೆಡಿ ಇನ್ ಅವರ್ ಪ್ರೀವಿಯಸ್ ಸ್ಟ್ಯಾಂಡರ್ಡ್ಸ್. ಪ್ಲಾಂಟ್ ಟಿಶ್ಯೂಸ್ಗಳ ಬಗ್ಗೆ ಓದಿದ್ದೀವಿ. ಮೆರಿಸ್ಟಮೆಟಿಕ್ ಟಿಶ್ಯೂಸ್ ಏನು ಮಾಡುತ್ತೆ? ಸೆಲ್ಸ್ನ ಡಿವೈಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಪ್ಲ್ಯಾಂಟ್ಸಲ್ಲಿ ಗ್ರೋತ್ ಆಗುವಂಥದ್ದು.
ಸೊ ಹಾಗೆ ಇನ್ನೊಂದು ಪರ್ಮನೆಂಟ್ ಟಿಶ್ಯೂಸ್ ಅಂತ ಅಂತೀವಿ. ಈ ಒಂದು ಸೆಲ್ಸ್ ಏನು ಡಿವೈಡ್ ಆಗಿರುತ್ತೆ ಅದು ಸ್ಪೆಷಲೈಸ್ಡ್ ಸೆಲ್ಸ್ ಆಗಿ ಕನ್ವರ್ಟ್ ಆಗಿ ಸ್ಪೆಷಲೈಸ್ಡ್ ಫಂಕ್ಷನನ್ನು ಪರ್ಫಾರ್ಮ್ ಮಾಡುವಂಥದ್ದು. ಸೊ ಹಾಗಾಗಿ ಅದನ್ನು ಪರ್ಮನೆಂಟ್ ಅಂತೀವಿ. ಅದರಲ್ಲಿ ಕೊಲನ್ಕೈಮಾ ಓದಿದ್ದೀವಿ ನಾವು, ಪೆರೆನ್ಕೈಮಾ, ಸ್ಲೆರೆನ್ಕೈಮಾ, ರೈಟ್. ಬಟ್ ನಾವು ಕಾನ್ಸಂಟ್ರೇಟ್ ಮೆರಿಸ್ಟಮೆಟಿಕ್ ಟಿಶ್ಯೂ. ವಾಟ್ ಈಸ್ ಫ್ಲವರ್? ಶೂಟಿಂದ ಮಾಡಿಫೈ ಆಗಿರುವಂಥ ಒಂದು ಸ್ಟ್ರಕ್ಚರ್ಸ್. ಈ ಮಾಡಿಫಿಕೇಷನ್ ಹೇಗಾಗುತ್ತೆ? ಶೂಟ್ ಪಾರ್ಟ್ ಹತ್ರ ಏನಿರುತ್ತೆ ಅಂದರೆ, ಸೊ ದ್ಯಾರ್ ವಿಲ್ ಬಿ ಶೂಟ್ ಮೆರಿಸ್ಟಮ್. ಓಕೆ, ಶೂಟ್ ಅದರದ್ದೇ ಆದ ಒಂದು ಮೆರಿಸ್ಟಮ್ ಇರುತ್ತೆ. ಈ ಶೂಟ್ ಮೆರಿಸ್ಟಮ್ ಏನಾಗುತ್ತೆ, ದಿಸ್ ಈಸ್ ಗೆಟಿಂಗ್ ಟು ಕನ್ವರ್ಟ್ ಇನ್ ಟು ಫ್ಲೋರಲ್ ಮೆರಿಸ್ಟಮ್. ಓಕೆ, ವಿಲ್ ಚೇಂಜಸ್ ಇನ್ ಟು ಫ್ಲೋರಲ್ ಮೆರಿಸ್ಟಮ್. ಅಂಡರ್ಸ್ಟುಡ್? ಆ್ಯಂಡ್ ಅಲ್ಲಿ ಏನಾಗಿರುತ್ತೆ ಅಂದರೆ, ಸೊ ಇವಾಗ ಒಂದು ಸ್ಟೆಮ್ ಅಂತ ಅಂದಾಗ, ಕಾಂಡ ಅಂದಾಗ ನೀವು ಕರೆಕ್ಟಾಗಿ ಆ ಸ್ಟೆಮ್ಮನ್ನು ಅಬ್ಸರ್ವ್ ಮಾಡಿರಿ, ಅಲ್ಲಲ್ಲೇ ಈ ಥರ ನೋಡ್ಸ್ ಇರುತ್ತೆ. ಹೌದಾ? ನೋಡ್ಸ್ ಇರುತ್ತೆ. ಇದನ್ನು ನಾವು ನೋಡಲ್ ರೀಜನ್ ಅಂತ ಅಂತೀವಿ. ಈ ಎರಡು ನೋಡ್ಗಳ ಮಧ್ಯ ಏನಿದೆ ಅಲ್ಲ, ಇದನ್ನು ನಾವು ಇಂಟರ್ ನೋಡ್ ಅಂತ ಕರಿತೀವಿ. ಓಕೆ, ಈ ಇಂಟರ್ ನೋಡ್ಗಳು ಫ್ಲವರ್ಸ್ ಫಾರ್ಮೇಷನ್ ಆಗಬೇಕಾದ್ರೆ ಎಲಾಂಗೇಟ್ ಆಗಲ್ಲ. ಯಾಕಂದರೆ ನೋಡ್ರಿ, ಶೂಟ್ ಮಾಡಿಫೈ ಆಗಿರುವಂಥದ್ದು. ಶೂಟ್ ಅಂದರೆ ಸ್ಟೆಮ್, ಹೌದಾ? ಸೊ ಆ ಸ್ಟೆಮ್ ಪೋರ್ಷನ್ ಏನಾಗಿರುತ್ತೆ, ಫ್ಲವರ್ ಆಗಿ ಮಾಡಿಫೈ ಆಗಿರುತ್ತೆ. ಸೊ ಹಾಗಾಗಿ ಸ್ಟೆಮ್ಮಲ್ಲಿರುವಂಥ ಇಂಟರ್ ನೋಡ್ಸ್ ಏನಿರುತ್ತೆ ಎಲಾಂಗೇಟ್ ಆಗದೆ ಕಂಡೆನ್ಸ್ ಆಗಿ, ಈ ರೀತಿ ಕಂಡೆನ್ಸ್ ಆಗಿ ಫ್ಲವರ್ ಆಗಿ ಫಾರ್ಮ್ ಆಗುತ್ತೆ. ಓಕೆ, ಹಾಗೆ ಫ್ಲವರ್ ಮೆರಿಸ್ಟಮ್ ಅಥವಾ ಫ್ಲೋರಲ್ ಮೆರಿಸ್ಟಮ್ ಜೊತೆ ಫ್ಲೋರಲ್ ಅಪೆಂಡೇಜಸ್ ಕೂಡ ಲ್ಯಾಟ್ರಲಿ ಫಾರ್ಮೇಷನ್ ಆಗಿ, ಎಸ್, ಲೀವ್ಸ್ ಫಾರ್ಮೇಷನ್ ಆಗೋ ಬದಲಾಗಿ ಫ್ಲವರ್ಸ್ಗಳ ಒಂದು ಅಪೆಂಡೇಜಸ್, ಎಕ್ಸೆಸರೀಸ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಇದು ಯಾವತ್ತೂ ಇಂಡಿವಿಜುವಲ್ ಇರುವಂಥ ಫ್ಲವರ್ಸ್. ಸೊ ಹೆನ್ಸ್ ಇದನ್ನು ಸಾಲಿಟರಿ ಅಂತ ಕರಿತೀವಿ. ಓಕೆ, ನಾವು ಈ ಒಂದು ಫ್ಲವರ್ಸ್ಗಳು ಎಲ್ಲ ಒಂದು ಪ್ಲ್ಯಾಂಟ್ಸಲ್ಲೂ ಸಿಂಗಲ್ ಫ್ಲವರ್ಸ್ ಇರಲ್ಲ. ಕೆಲವೊಂದು ಕಡೆ ನೀವು ಈ ಡಯಾಗ್ರಾಮ್ಸ್ ನೋಡಿರ್ಬೋದು, ಈ ಥರ ಕ್ಲಸ್ಟರ್ಸ್ ಆಫ್ ಫ್ಲವರ್ಸ್ ಇರುತ್ತೆ, ಫ್ಲವರ್ಸ್ಗಳ ಬಂಚಸ್ ಇರುತ್ತೆ. ಓಕೆ, ಇವಾಗ ನೋಡಿರಿ, ಹೈಬಿಸ್ಕಸ್, ದಾಸವಾಳ, ಸಿಂಗಲ್ ಫ್ಲವರ್ ಅದು ಪ್ಲ್ಯಾಂಟಲ್ಲಿ. ದೆರ್ ಆರ್ ಸೆವರಲ್ ಫ್ಲವರ್ಸ್, ತುಂಬ ಫ್ಲವರ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಬಟ್ ಈಚ್ ಶೂಟ್ಗೆ ಏನಿರುತ್ತೆ, ಸಿಂಗಲ್ ಫ್ಲವರ್ ಅಟ್ಯಾಚ್ ಇರುತ್ತೆ. ಹೌದಾ? ಹೌದಾ? ಬಟ್ ಅದೇ ನೀವು ಬೇರೆ ಪ್ಲ್ಯಾಂಟ್ಸ್ಗಳ ಎಕ್ಸಾಂಪಲ್ ತಗೊಳ್ರಿ, ಈ ರೀತಿ ಕ್ಲಸ್ಟರ್ಸ್ ಫಾರ್ಮೇಷನ್ ಆಗುತ್ತೆ, ಕ್ಲಸ್ಟರ್ಸ್ ಆಗಿ. ಈ ಒಂದು ಫ್ಲವರ್ಸ್ಗಳ ಕ್ಲಸ್ಟರ್ಸ್, ಅರೇಂಜ್ಮೆಂಟ್ ಆಫ್ ಕ್ಲಸ್ಟರ್ಸ್ ಆಫ್ ಫ್ಲವರ್ಸ್ ಫ್ಲೋರಲ್ ಆಕ್ಸಸ್ ಮೇಲೆ ಆಗುವಂಥ ಈ ಒಂದು ಕ್ಲಸ್ಟರ್ ಫಾರ್ಮೇಷನ್ ಅಥವಾ ಈ ಅರೇಂಜ್ಮೆಂಟ್ಗೆ ನಾವೇನಂತ ಕರಿತೀವಿ, ಇನ್ಫ್ಲೋರೋಸೆನ್ಸ್. ರಿಮೆಂಬರ್. ಓಕೆ, ವಾಟ್ ಈಸ್ ಇನ್ಫ್ಲೋರೋಸೆನ್ಸ್? ಅರೇಂಜ್ಮೆಂಟ್ ಆಫ್ ಕ್ಲಸ್ಟರ್ ಆಫ್ ಫ್ಲವರ್ಸ್ ಎಲ್ಲಿ? ಆನ್ ದ ಫ್ಲೋರಲ್ ಆಕ್ಸಸ್. ಈ ಒಂದು ಕ್ಲಸ್ಟರ್ಸ್ ಅರೇಂಜ್ಮೆಂಟ್ ಏನಿರುತ್ತೆ, ಡಿಫ್ರೆನ್ಸ್ ಇರುತ್ತೆ. ಈ ಅರೇಂಜ್ಮೆಂಟ್ಗಳಲ್ಲಿ ವ್ಯತ್ಯಾಸಗಳಿರುತ್ತೆ. ಕೆಲವೊಂದು ಅರೇಂಜ್ಮೆಂಟ್ಗಳಲ್ಲಿ ಏನಾಗಿರುತ್ತೆ, ಫ್ಲವರ್ಸ್ಗಳ ಒಂದು ಟಿಪ್ ಏನಿರುತ್ತೆ ಗ್ರೋ ಆಗ್ತಾ ಇರುತ್ತೆ. ಲೈಕ್ ಈ ಒಂದು ಎಕ್ಸಾಂಪಲ್. ಕೆಲವೊಂದರಲ್ಲಿ ಆ ಕಂಟಿನ್ಯೂಯೇಷನ್ ಆಫ್ ಗ್ರೋತ್ ಇರಲ್ಲ, ಅಲ್ಲಿ ಒಂದು ಫ್ಲವರ್ ಫಾರ್ಮೇಷನ್ ಆಗಿಬಿಟ್ಟಿರುತ್ತೆ. ರೆಂಬೆ, ಕೊಂಬೆಗಳು, ಈ ಒಂದು ಬ್ರಾಂಚಸ್ ಕೂಡ ಇರುತ್ತೆ. ಹಾಗೆ ಈ ಎಪೆಕ್ಸ್ ಅಂತ ಅಂತೀವಿ, ಈ ಪೋರ್ಷನನ್ನು ಎಪೆಕ್ಸ್ ಅಂತೀವಿ. ಇಲ್ಲೂ ಕೂಡ ಫ್ಲವರ್ ಬೆಳ್ಕೊಂಡಿರುತ್ತೆ, ಅಂದರೆ ಕಂಟಿನ್ಯೂಟಿ ಇರಲ್ಲ. ಕೆಲವೊಂದಕ್ಕೆ ಈ ರೀತಿ ಬ್ರಾಂಚಸ್ಗಳಲ್ಲಿ ಫ್ಲವರ್ಸ್ ಬೆಳೆಯುತ್ತೆ, ಇಲ್ಲಿ ಯಾವುದೇ ಫ್ಲವರ್ಸ್ಗಳು ಬೆಳೆಯಲ್ಲ. ಸೊ ಹಾಗಾಗಿ ಇದು ಕಂಟಿನ್ಯೂ ಆಗಿ ಗ್ರೋ ಆಗುತ್ತೆ. ಸೊ ಈ ಅರೇಂಜ್ಮೆಂಟ್ಗಳಿಂದ ಇನ್ಫ್ಲೋರೋಸೆನ್ಸ್ನ ನಾವು ಎರಡು ವಿಧವಾಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ರೆಸಿಮೋಸ್ ಇನ್ಫ್ಲೋರೋಸೆನ್ಸ್, ಇನ್ನೊಂದು ಝೈಮೋಸ್ ಇನ್ಫ್ಲೋರೋಸೆನ್ಸ್. ಇನ್ ದ ನೆಕ್ಸ್ಟ್ ಸ್ಲೈಡ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಓಕೆ, ವಾಟ್ ಈಸ್ ರೆಸಿಮೋಸ್? ಇಲ್ಲೇ ನೋಡಿರ್ಬೋದು, ದೆರ್ ಆರ್ 2 ಎಕ್ಸಾಂಪಲ್ಸ್, ರೆಸಿಮೋಸ್ಗೆ ಝೈಮೋಸ್ಗೆ ಇರುವಂಥ ಎಕ್ಸಾಂಪಲ್. ವಾಟ್ ಈಸ್ ರೆಸಿಮೋಸ್? ಇನ್ ದಿಸ್ ಇನ್ಫ್ಲೋರೋಸೆನ್ಸ್ ದ ಮೇನ್ ಆಕ್ಸಸ್ ಕಂಟಿನ್ಯೂಸ್ ಟು ಗ್ರೋ. ಮೇನ್ ಆಕ್ಸಸ್ ಅಂದರೆ ದಿಸ್ ಈಸ್ ಮೇನ್ ಆಕ್ಸಸ್. ಅದಕ್ಕೆ ಈ ರೀತಿ ಫ್ಲವರ್ ಕ್ಲಸ್ಟರ್ಸ್ಗಳು ಫಾರ್ಮೇಷನ್ ಆಗಿರುತ್ತೆ. ಈ ಮೇನ್ ಆಕ್ಸಸ್ ಏನಿರುತ್ತೆ ರೆಸಿಮೋಸಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ, ಗ್ರೋತ್ ಆಗ್ತಾ ಇರುತ್ತೆ. ಅಂದರೆ ತುದಿಯಲ್ಲಿ ಯಾವುದೇ ಒಂದು ಫ್ಲವರ್ಸ್ ಬೆಳ್ಕೊಳ್ಳಲ್ಲ, ಎಲ್ಲವೂ ಸೈಡ್ಸಲ್ಲಿ ಲ್ಯಾಟ್ರಲ್ ಆಗಿ ಬೆಳ್ಕೊಳ್ಳುವಂಥದ್ದು. ಓಕೆ, ಇದನ್ನು ನಾವು ರೆಸಿಮೋಸ್ ಅಂತ ಅಂತೀವಿ. ಆ್ಯಂಡ್ ಇಲ್ಲಿ ಫ್ಲವರ್ಸ್ಗಳ ಅರೇಂಜ್ಮೆಂಟ್ ಏನಿರುತ್ತೆ ಅಂತ ಹೇಳಿದ್ದಾರೆ, ಎಕ್ರೋಪೆಟಲ್ ಅಂತ ಅಂದಿದ್ದಾರೆ. ಎಕ್ರೋಪೆಟಲ್ ಅಂದರೆ ಏನರ್ಥ?
ಎಕ್ರೋಪೆಟಲ್ ಅಂದರೆ ಇವಾಗ ಫ್ಲವರ್ಸ್ಗಳ ಕ್ಲಸ್ಟರ್ಸ್ ಫಾರ್ಮೇಷನ್ ಆಯಿತು ಅಂದಾಗ ತುಂಬ ಫ್ಲವರ್ಸ್ಗಳಿರುತ್ತೆ, ಲ್ಯಾಟ್ರಲಿ ಈ ರೀತಿ ಅರೇಂಜ್ ಆಗಿರುತ್ತೆ. ಅರೇಂಜ್ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ, ನೀವು ಎರಡೂ ಚಿತ್ರಗಳನ್ನು ನೋಡ್ರಿ, ಇಲ್ಲಿ ಡಿಫ್ರೆನ್ಸ್ ಇದೆ. ಈ ರೆಡ್ ಡಾಟ್ಸ್ ಏನು ಫ್ಲವರ್ಸ್ನ ಇಂಡಿಕೇಟ್ ಮಾಡುವಂಥದ್ದು. ಇವಾಗ ನೋಡ್ರಿ, ಈ ಫ್ಲವರ್ಸ್ನ ಸೈಜ್ ನೋಡ್ರಿ, ಎಟ್ ದ ಬಾಟಮ್ ಏನಿದೆ ಲಾರ್ಜ್ ಫ್ಲವರ್ಸ್ ಇದೆ. ಅದೇ ನೀವು ಟಿಪ್ಪಿಗೆ ಹೋಗ್ತಾ ಇರಬೇಕಾದ್ರೆ ಟೈನಿ ಫ್ಲವರ್ಸ್. ಲಾರ್ಜ್ ಫ್ಲವರ್ಸ್ ಯಾವುದನ್ನು ಇಂಡಿಕೇಟ್ ಮಾಡುತ್ತಂದರೆ ಮ್ಯಾಚ್ಯೂರ್ಡ್ ಫ್ಲವರ್ಸ್, ಮೊದಲು ಬೆಳ್ಕೊಂಡಿರೋವಂಥ ಫ್ಲವರ್ಸ್. ಸ್ಮಾಲ್ ಫ್ಲವರ್ಸ್ ಇವಾಗ ಬೆಳೀತಾ ಇರೋವಂಥ ಫ್ಲವರ್ಸ್ನ ಇಂಡಿಕೇಟ್ ಮಾಡುವಂಥದ್ದು. ರೆಸಿಮೋಸಲ್ಲಿ ಏನಾಗುತ್ತೆ ಅಂದರೆ, ಫ್ಲವರ್ಸ್ಗಳ ಕ್ಲಸ್ಟರ್ಸ್ ಬೇಸಲ್ಲಿ ಮೊದಲು ಬೆಳ್ಕೊಂಡಿರೋವಂಥ ಫ್ಲವರ್ ಇರುತ್ತೆ, ಮ್ಯಾಚ್ಯೂರ್ಡ್ ಒನ್. ಹಾಗೆ ನೀವು ತುದಿ ಅಥವಾ ಟಿಪ್ಪಿಗೆ ಹೋಗ್ತಾ ಇರಬೇಕಾದ್ರೆ younger flowers. The matured flowers are at the base, younger flowers are at the tip. This arrangement is called as acropetal. Same opposite zymos inflorescence ಅಲ್ಲಿ ಆಗುವಂಥದ್ದು. ಒಂದು ಅದರ ಮೇನ್ ಆಕ್ಸಸ್ ಯಾವತ್ತೂ ಟರ್ಮಿನೇಟ್ ಇರುತ್ತೆ. ನೀವು ನೋಡ್ಬೋದು, ಇದು ಮೇನ್ ಆಕ್ಸಸ್ ಅಂದಾಗ ಇಲ್ಲಿ ಫ್ಲವರ್ ಇದೆ, ಇದು ಎಂಡ್ ಆಯಿತು, ಇಲ್ಲಿ ಮತ್ತೆ ಆಕ್ಸಸ್ ಗ್ರೋತ್ ಆಗಲ್ಲ. ಯಾಕೆ ಹೇಳಿ? ಯಾಕಂದರೆ ಫ್ಲವರ್ ಇದೆ, ಹೌದಾ? ಸೊ ಹಾಗಾಗಿ ಏನಂದಿದ್ದಾರೆ, ಮೇನ್ ಆಕ್ಸಸ್ ಟರ್ಮಿನೇಟ್ಸ್, ಹೌದಾ? ಲಿಮಿಟೆಡ್ ಗ್ರೋತ್, ಅಂಡರ್ಸ್ಟುಡ್. ಆ್ಯಂಡ್ ಫ್ಲವರ್ಸ್ ಅರೇಂಜ್ಮೆಂಟ್ ಏನಿರುತ್ತೆ, ಬೇಸಿಪೆಟಲ್. ಎಕ್ರೋಪೆಟಲ್ ಅಂದರೆ ಎಟ್ ದ ಬೇಸ್ ಮ್ಯಾಚ್ಯೂರ್ಡ್ ಫ್ಲವರ್ಸ್, ಎಟ್ ದ ಟಿಪ್ ಯಂಗರ್ ಫ್ಲವರ್ಸ್. ಬಟ್ ವಾಟ್ ಈಸ್ ಬೇಸಿಪೆಟಲ್? ಎಟ್ ದ ಬೇಸ್ ಯಂಗರ್ ಫ್ಲವರ್ಸ್, ಎಟ್ ದ ಟಿಪ್ ವಾಟ್? ಓಲ್ಡರ್ ಫ್ಲವರ್ಸ್, ಮ್ಯಾಚ್ಯೂರ್ಡ್ ಫ್ಲವರ್ಸ್. ಓಕೆ, ಫಸ್ಟ್ ಓಲ್ಡ್ ಬೆಳ್ಕೊಂಡಿರೋವಂಥದ್ದು ಎಲ್ಲಿರೋವಂಥದ್ದು? ಟಿಪ್ಪಲ್ಲಿರೋವಂಥದ್ದು. ಇದರ ಗ್ರೋತ್ ಹೇಗಿದೆ? ಹೀಗಿದೆ. ಇದರ ಗ್ರೋತ್ ಹೇಗಿದೆ? ಲೈಕ್ ದಿಸ್ ಡಿರೆಕ್ಷನ್. ಸೊ ದಿಸ್ ಇಸ್ ಎಕ್ರೋಪೆಟಲ್, ದಿಸ್ ಇಸ್ ಬೇಸಿಪೆಟಲ್. ಅಂಡರ್ಸ್ಟುಡ್? ದಿಸ್ ಈಸ್ ದ ಟೈಪ್ಸ್ ಆಫ್ ಇನ್ಫ್ಲೋರೋಸೆನ್ಸ್, ರೆಸಿಮೋಸ್ ಆ್ಯಂಡ್ ಝೈಮೋಸ್. ಓಕೆ, ಸೊ ನಾವು ವಿಲ್ ಅಂಡರ್ಸ್ಟ್ಯಾಂಡ್ ಫ್ಲವರ್. ಓಕೆ, ಫ್ಲವರ್ ಸ್ಟ್ರಕ್ಚರನ್ನು ಪ್ರಾಕ್ಟೀಸ್ ಮಾಡಿರಿ, ಲೇಬಲ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಫ್ಲವರ್ ಈಸ್ ಕಾಲ್ಡ್ ಆಸ್ ಅ ರೀಪ್ರೊಡಕ್ಟಿವ್ ಯೂನಿಟ್. ವೈ ಇಟ್ ಈಸ್ ಕಾಲ್ಡ್ ಆಸ್ ರೀಪ್ರೊಡಕ್ಟಿವ್ ಯೂನಿಟ್? ಸೊ ಪ್ಲ್ಯಾಂಟ್ನ ಒಂದು ಗ್ರೋತ್ ಅಥವಾ ಡೆವಲಪ್ಮೆಂಟ್ನ ನೋಡಿದಾಗ, ಸ್ಪೆಷಲಿ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಥವಾ ಎಂಜಿಯೋಸ್ಪರ್ಮ್ಸಲ್ಲಿ ಅವರ ಒಂದು ಮ್ಯಾಚುರೇಷನ್ ಫೇಸ್ ನಾವು ಫ್ಲವರ್ಸಿಂದ ಇಂಡಿಕೇಟ್ ಮಾಡ್ತೀವಿ. ಫ್ಲವರ್ಸ್ ಫಾರ್ಮೇಷನ್ ಆಯಿತು ಅಂದರೆ ಎಸ್, ದೇ ಆರ್ ರೆಡಿ ಟು ರೀಪ್ರೊಡ್ಯೂಸ್ ಅಂತ. ಯಾಕೆ ಅಂದರೆ ಫ್ಲವರ್ಸಲ್ಲಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಥವಾ ಸಿಸ್ಟಮ್ಸ್ ಇರುವಂಥದ್ದು, ಪಾರ್ಟ್ಸ್ ಇರುವಂಥದ್ದು, ಲೈಕ್ ಮೇಲ್ ಆ್ಯಂಡ್ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ಸ್, ವ್ಯಾರ್ ದೇ ಪ್ರೊಡ್ಯೂಸ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೇಟ್. ಓಕೆ, ಅಂದರೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಪರ್ಫಾರ್ಮ್ ಮಾಡುವಂಥ ಕೆಪಾಸಿಟಿ ಬೆಳೆಯುವಂಥದ್ದು. ಓಕೆ, ಆ್ಯಂಡ್ ಈ ಫ್ಲವರ್ಸ್ಗಳು ಸ್ಟೆಮ್ಗೆ ಹೇಗೆ ಅಟ್ಯಾಚ್ ಇರುತ್ತೆ, ಸ್ಟೆಮ್ ಬ್ರಾಂಚಸ್ಗೆ ವಿತ್ ದ ಹೆಲ್ಪ್ ಆಫ್ ಸ್ಟಾಕ್. ಈ ಸ್ಟಾಕನ್ನು ನಾವೇನಂತ ಕರಿತೀವಿ? ಪೆಡಿಸಿಲ್. ಓಕೆ, ಆ್ಯಂಡ್ ಈ ಪೆಡಿಸಿಲ್ ಒಂದು ಎಂಡಿಗೆ ಏನಾಗಿರುತ್ತೆ? ಸ್ಟೆಮ್ಮಿಗೆ ಅಟ್ಯಾಚ್ ಇರುತ್ತೆ. ಇನ್ನೊಂದು ಎಂಡ್ ಏನಿರುತ್ತೆ? ಫ್ಲವರ್ ಪಾರ್ಟ್ಸ್ ಅದಕ್ಕೆ ಅಟ್ಯಾಚ್ ಇರುತ್ತೆ. ಈ ಫ್ಲವರ್ ಪಾರ್ಟ್ಸ್ ಅಟ್ಯಾಚ್ಮೆಂಟ್ ಏನಿರುತ್ತೆ, ಸ್ವೆಲ್ ಆಗಿರುವಂಥ ಒಂದು ಎಂಡ್. ದಿಸ್ ಎಂಡ್ ಈಸ್ ಕಾಲ್ಡ್ ಆಸ್ ರಿಸೆಪ್ಟೇಕಲ್ ಅಥವಾ ಥೆಲಾಮಸ್ ಅಂತ ಅಂತೀವಿ, ವ್ಯಾರ್ ಆಲ್ ದ ಫ್ಲವರ್ ಪಾರ್ಟ್ಸ್ ಆರ್ ಅರೇಂಜ್ಡ್. ಸ್ಟೇಜ್ ಆಗಿ ಹೆಲ್ಪ್ ಮಾಡುತ್ತೆ, ವ್ಯಾರ್ ಎಲ್ಲ ಫ್ಲವರ್ಸ್ಗಳ ಪಾರ್ಟ್ಸ್, ಪೆಟಲ್ಸ್ ಇರ್ಬೋದು, ಸೆಪಲ್ಸ್ ಇರ್ಬೋದು, ಮೇಲ್ ಆ್ಯಂಡ್ ಫೀಮೇಲ್ ಸಿಸ್ಟಮ್ಸ್ ಇರ್ಬೋದು, ರೀಪ್ರೊಡಕ್ಟಿವ್ ಸಿಸ್ಟಮ್ ಎಲ್ಲವೂ ಅಟ್ಯಾಚ್ ಇರುವಂಥದ್ದು. ಓಕೆ, ವೀನು ಫ್ಲವರ್ಸ್ಗಳಿಗೆ ನಾವೇನಂತ ಅಂತೀವಿ? ಸೆಪಲ್ಸ್ ಅಂತ ಅಂತೀವಿ, ವಿಚ್ ಈಸ್ ಗ್ರೀನ್ ಕಲರ್ಡ್. ನೀವು ಅಬ್ಸರ್ವ್ ಮಾಡಿರ್ಬೋದು. ಅದಕ್ಕೂ ಹೊರತಾಗಿ ಆ ಒಂದು ಸ್ಟಾಕಲ್ಲಿ ಅಲ್ಲೇ ಒಂದು ರೆಡ್ಯೂಸ್ಡ್ ಲೀಫ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಗ್ರೀನ್ ಕಲರ್ ಲೀಫ್ ಲೈಕ್. ಅದನ್ನು ನಾವು ಬ್ರಾಕ್ಟ್ಸ್ ಅಂತ ಅಂತೀವಿ. ಫ್ಲವರ್ ವಿತ್ ಬ್ರಾಕ್ಟ್ಸನ್ನು ಹೊಂದಿರೋ ಫ್ಲವರ್ಸ್ನ ನಾವು ಬ್ರಾಕ್ಟಿಯೇಟ್ ಅಂತ ಕರಿತೀವಿ. ಅದೇ ಫ್ಲವರ್ಸ್ಗಳಲ್ಲಿ ಆ ಒಂದು ಸ್ಟಾಕಲ್ಲಿ ಬ್ರಾಕ್ಟ್ಸ್ ಅಟ್ಯಾಚ್ ಇಲ್ಲಪ್ಪ ಅಂಥ ಫ್ಲವರ್ಸ್ನ ನಾವು ಈ ಬ್ರಾಕ್ಟಿಯೇಟ್ ಅಂತ ಅಂತೀವಿ. ಎಬ್ಸೆನ್ಸ್ ಆಫ್ ಬ್ರಾಕ್ಟ್ಸ್, ಪ್ರೆಸೆನ್ಸ್ ಆಫ್ ಬ್ರಾಕ್ಟ್ಸ್. ಓಕೆ, ಸೊ
ವಿ ಆಲ್ ನೋ ದ ಸ್ಟ್ರಕ್ಚರ್ ಆಫ್ ಅ ಟಿಪಿಕಲ್ ಫ್ಲವರ್. ನೀವು ನಿಮ್ಮ ಪ್ರೀವಿಯಸ್ ಸ್ಟ್ಯಾಂಡರ್ಡ್ಸಿಂದ ಇದನ್ನು ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿದಿರಿ. ಯು ನೋ ದ ಸ್ಟ್ರಕ್ಚರ್, ಸ್ಟಿಲ್ ವಿಲ್ ರಿವೈಸ್ ಒನ್ಸ್ ಅಗೇನ್ ಬಿಕಾಸ್ ದಿಸ್ ಇಸ್ ಇಂಪಾರ್ಟೆಂಟ್ ಡಯಾಗ್ರಾಮ್. ಓಕೆ, ಸೊ ವಾಟ್ ಹ್ಯಾಪನ್ಸ್, ಅ ಟಿಪಿಕಲ್ ಫ್ಲವರ್ ಹ್ಯಾಸ್ ಅ 4 kinds ಆಫ್ ವೋಲ್ಸ್. 4 ವಿಧವಾದ ಒಂದು ವೋಲ್ಸ್ ಇರುತ್ತೆ. ಯಾವುದ್ರ ಮೇಲೆ ಅರೇಂಜ್ ಆಗಿರುತ್ತೆ, ನಾನು ಜಸ್ಟ್ ಹೇಳಿದೆ, ಒಂದು ಬಲ್ಜ್ಡ್ ಪೋರ್ಷನ್, ರಿಸೆಪ್ಟಾಕಲ್ ಅಥವಾ ಥೆಲಾಮಸ್ ಅಂತ ಕರಿತೀವಿ. ವಾಟ್ ಆರ್ ದೋಸ್ 4 ವೋಲ್ಸ್? ಕ್ಯಾಲಿಕ್ಸ್, ಕೊರೊಲ್ಲಾ, ಆಂಡ್ರೋಶಿಯಮ್ ಆ್ಯಂಡ್ ಗೈನೋಶಿಯಮ್. ಓಕೆ, ಸೊ ಈ ಒಂದು ಕ್ಯಾಲಿಕ್ಸ್, ಕೊರೊಲ್ಲಾ, ಆಂಡ್ರೋಶಿಯಮ್, ಗೈನೋಶಿಯಮನ್ನು 2 ವಿಧವಾಗಿ ಇದನ್ನು ಕ್ಲಾಸಿಫೈ ಮಾಡಿದ್ದಾರೆ. ಒಂದು ಆಕ್ಸೆಸರಿ ಆರ್ಗನ್ಸ್ ಅಂತ ಅಂತೀವಿ, ಇನ್ನೊಂದು ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಅಂತೀವಿ. ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಂದರೆ ರೀಪ್ರೊಡಕ್ಷನ್ಗೆ ಹೆಲ್ಪ್ ಆಗುವಂಥ ಸ್ಟ್ರಕ್ಚರ್ಸ್. ಆಂಡ್ರೋಶಿಯಮ್ ವಿಚ್ ಈಸ್ ಅ ಮೇಲ್ ಸ್ಟ್ರಕ್ಚರ್ which produce male gametes. Gynoecium is the female structure which produce female gamete, that is egg. And androecium produces, ಇಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗಲ್ಲ. ರಿಮೆಂಬರ್, ಎನಿಮಲ್ಸಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ. ಅದೇ ಪ್ಲ್ಯಾಂಟ್ಸಲ್ಲಿ ಅದನ್ನು ಏನಂತ ಕರಿತೀವಿ ಅಂದರೆ ಪೋಲನ್ ಗ್ರೇನ್ಸ್. ದ ಮೇಲ್ ಗ್ಯಾಮೇಟ್ಸ್ ಆರ್ ನನ್ ಅದರ್ ದೆನ್ ಪೋಲನ್ ಗ್ರೇನ್ಸ್. ಓಕೆ, ಆ್ಯಂಡ್ ಇದರ ಜೊತೆ ಆಕ್ಸೆಸರಿ ಇರುವಂಥದ್ದು, ದೇ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ರೀಪ್ರೊಡಕ್ಷನ್ ಬಟ್ ದೇ ಹೆಲ್ಪ್ ಇನ್ ರೀಪ್ರೊಡಕ್ಷನ್. ಓಕೆ, ಸೊ ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಆಕ್ಸೆಸರಿ. ವಿಲ್ ಸ್ಟಡಿ ದಿಸ್ ಇನ್ ಡೀಟೇಲ್ ವೈಲ್ ವಿ ಆರ್ ಸ್ಟಡಿಂಗ್ ಪಾರ್ಟ್ಸ್ ಆಫ್ ಫ್ಲವರ್ಸ್. ಪಾರ್ಟ್ಸ್ ಆಫ್ ಫ್ಲವರ್ಸ್ನ ಸ್ಟಡಿ ಮಾಡಬೇಕಾದ್ರೆ ಈ 4 ವೋಲ್ಸನ್ನು ಇನ್ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡುವ. ಓಕೆ, ಪ್ಲೀಸ್ ಪ್ರಾಕ್ಟಿಸ್ ದ ಡಯಾಗ್ರಾಮ್ ವಿತ್ ಆಲ್ ಪ್ರಾಪರ್ ಲೇಬಲಿಂಗ್ಸ್. ಓಕೆ, ಇನ್ ಸಮ್ ಫ್ಲವರ್ಸ್, ಕೆಲವೊಂದು ಫ್ಲವರ್ಸ್ಗಳಲ್ಲಿ, ಎಕ್ಸಾಂಪಲ್ ಲಿಲಿ. ಓಕೆ, ಫ್ಲವರ್ ಲಿಲಿಲಿ ಈ ಕ್ಯಾಲಿಕ್ಸ್ ಆ್ಯಂಡ್ ಕೊರೊಲ್ಲಾ ಏನಿರುತ್ತೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ, ಎರಡೂ ಜೊತೆಲಿ ಅಟ್ಯಾಚ್ ಆಗಿರುವಂಥದ್ದು. ನೀವು ದಾಸವಾಳ ಫ್ಲವರ್ಸ್ನ ನೋಡ್ರಿ, ಮೇಲೆ ಪೆಟಲ್ಸ್ ಏನಿರುತ್ತೆ ಅದನ್ನು ಕೊರೊಲ್ಲಾ ಅಂತ ಕರಿತೀವಿ, ಏನು ಕಲರ್ಫುಲ್ ಇರುತ್ತೆ ಅದು. ಅದೇ ಕೆಳಗಡೆ ಸೆಪಲ್ಸ್ ಏನಿರುತ್ತೆ, ಲೀಫ್ ಲೈಕ್ ಸ್ಟ್ರಕ್ಚರ್ ಅದಕ್ಕೆ ಅಟ್ಯಾಚ್ ಇರುತ್ತೆ, ಅದನ್ನು ಸೆಪಲ್ಸ್ ಅಥವಾ ಕ್ಯಾಲಿಕ್ಸ್ ಅಂತ ಕರಿತೀವಿ. ಡಿಫ್ರೆನ್ಷಿಯೇಟ್ ಇರುತ್ತೆ, ಅಟ್ಯಾಚ್ ಇದ್ದರೂ ಅದನ್ನು ನಾವು ಸಪ್ರೇಟ್ ಮಾಡ್ಬೋದು. ಬಟ್ ಕೆಲವೊಂದು ಫ್ಲವರ್ಸ್ಗಳಲ್ಲಿ ಡಿಫ್ರೆನ್ಸಿಯೇಷನ್ ಇರಲ್ಲ, ಪೆಟಲ್ಸ್ ಆ್ಯಂಡ್ ಸೆಪಲ್ಸ್ ಒಂದಕ್ಕೊಂದು ಫ್ಯೂಸ್ ಇರೋವಂಥದ್ದು. ಇಂಥ ಒಂದು ಅರೇಂಜ್ಮೆಂಟ್ಗೆ ನಾವೇನಂತ ಕರಿತೀವಿ, ಪೆರಿಯಾಂತ್ ಅಂತ ಕರಿತೀವಿ. ಪೆರಿಯಾಂತ್ ಅಂದರೆ ಏನು? ದರ್ ಇಸ್ ನೋ ಡಿಸ್ಟಿಂಕ್ಷನ್ ಬಿಟ್ವೀನ್ ಸೆಪಲ್ಸ್ ಆ್ಯಂಡ್ ಪೆಟಲ್ಸ್ ಆರ್ ಕ್ಯಾಲಿಕ್ಸ್ ಆ್ಯಂಡ್ ಕೊರೊಲ್ಲಾ. ಅಂಡರ್ಸ್ಟುಡ್? ಓಕೆ, ನಾವು ಇಫ್ ಒಂದೇ ಫ್ಲವರಲ್ಲಿ 2 ರೀಪ್ರೊಡಕ್ಟಿವ್ ಸಿಸ್ಟಮ್ಸ್ ಇತ್ತು, ಪಾರ್ಟ್ಸ್ ಇತ್ತು. ಓಕೆ, ಲೈಕ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇದ್ದರೆ ಅಂಥ ಒಂದು ಫ್ಲವರ್ಸ್ನ ನಾವು ಬೈಸೆಕ್ಷುವಲ್ ಅಂತ ಅಂತೀವಿ. ಮೀನ್ಸ್ 2 ಸೆಕ್ಷುವಲ್ ಆರ್ಗನ್ಸ್ ಏನು ಒಂದೇ ಫ್ಲವರಲ್ಲಿರುವಂಥದ್ದು. ಓಕೆ, ಬಟ್ ಕೆಲವೊಂದು ಫ್ಲವರ್ಸಲ್ಲಿ 2 ಆರ್ಗನ್ಸ್ಗಳು ಅಥವಾ ಸ್ಟ್ರಕ್ಚರ್ಸ್ಗಳು ಇರಲ್ಲ. ಐದರ್ ಆಂಡ್ರೋಶಿಯಮ್ ಇರುತ್ತೆ, ಮೀನ್ಸ್ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇರುತ್ತೆ, ಅಥವಾ ಗೈನೋಶಿಯಮ್ ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇರುತ್ತೆ. ಇಂಥ ಫ್ಲವರ್ಸ್ನ ನಾವು ಯೂನಿಸೆಕ್ಷುವಲ್ ಅಂತ ಕರಿತೀವಿ. ನಾವು ಯೂಶ್ವಲಿ ನೋಡುವಂಥ ಅಥವಾ ನಮಗೆ ಸಿಗುವಂಥ ದಾಸವಾಳದ ಹೂ, ದೇ ಕಂಟೇನ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ reproductive structure, that is both androecium and gynoecium. Hence the hibiscus flowers are bisexual. Okay, bisexual. Okay, now we'll study types of flowers. ಕೆಲವೊಂದು ಬೇಸಿಸ್ಗಳಿಂದ ಫ್ಲವರ್ಸ್ನ ತುಂಬ ವಿಧವಾಗಿ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಒನ್ ಬೈ ಒನ್ ನಾವು ಯಾವ ಒಂದು ಬೇಸಿಸ್ ಮೇಲೆ ಇದನ್ನು ಕ್ಲಾಸಿಫೈ ಮಾಡಿದ್ದಾರೆ ಅಂತ ತಿಳ್ಕೊಳ್ಳುವ. ಫಸ್ಟ್ ಬೇಸಿಸ್ ಏನು ಅಂದರೆ ಅದರ ಸಿಮೆಟ್ರಿ, ಅಂದರೆ ಫ್ಲವರ್ಸ್ಗಳ ಸಿಮೆಟ್ರಿ. ಓಕೆ, ಸೊ ಆ ಸಿಮೆಟ್ರಿ ಮೇಲೆ ದ ಫ್ಲವರ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 types. ಆಕ್ಟಿನೋಮಾರ್ಫಿಕ್ ಅಂತ ಹೇಳ್ತೀವಿ ಅಥವಾ ರೇಡಿಯಲ್ ಸಿಮೆಟ್ರಿ, ಝೈಗೋಮಾರ್ಫಿಕ್, ಬೈಲ್ಯಾಟ್ರಲ್ ಸಿಮೆಟ್ರಿ ಅಥವಾ ಅಸಿಮೆಟ್ರಿಕ್, ಇರ್ರೆಗ್ಯುಲರ್, ಸಿಮೆಟ್ರಿನೇ ಇಲ್ಲದೆ ಇರುವಂಥದ್ದು. Okay, so we'll study one by one this. First is actinomorphic ಅಥವಾ radial. Please practice these names, very important. Okay, so here a flower can be divided into 2 equal radial halves in any radial plane passing through the center. Okay, ನಿಮಗೆ ಈಸಿಯಾಗಿ ಅರ್ಥ ಮಾಡಿಸ್ತೀನಿ.
ಸೊ ಈ ಡಯಾಗ್ರಾಮ್ ನೋಡಿರ್ಬೋದು ನೀವು ಫ್ಲವರ್ದು. ಸೊ ಇನ್ ದಿಸ್ ಡಯಾಗ್ರಾಮ್ ಏನು ಹೇಳಿದ್ದಾರೆ, ನೀವು ಯಾವುದೇ ಸೆಂಟರ್, ದಿಸ್ ಇಸ್ ಸೆಂಟರ್ ರೈಟ್, ಈ ಸೆಂಟರಿಂದ ಯಾವುದೇ ಒಂದು ನೀವು ಪ್ಲೇನಲ್ಲಿ ಈ ಫ್ಲವರ್ಸ್ನ ನೀವು ಕಟ್ ಮಾಡಿರಿ. ಓಕೆ, ಡಿವೈಡ್ ಮಾಡಿದಾಗ ಇವಾಗ ಇನ್ನೊಂದು ಹೇಳ್ತೀನಿ. ಈ ಸೆಂಟರಿಂದ ನಾನು ಹೀಗೆ ಡಿವೈಡ್ ಮಾಡ್ತೀನಿ. ದೀಸ್ ಆ್ಯಂಡ್ ದೀಸ್ ಆರ್ ಈಕ್ವಲ್ ಹಾಫ್ಸ್ ತಾನೆ, ಎರಡೂ ಈಕ್ವಲ್ ಭಾಗಗಳು ತಾನೆ. ಹಾಗೆ ಸೆಂಟರಿಂದ ನಾನು ಹೀಗೆ ಡಿವೈಡ್ ಮಾಡ್ತೀನಿ, ಇದು ಮತ್ತು ಇದು 2 ಈಕ್ವಲ್ ಹಾಫ್ಸ್ ರೈಟ್. ಹಾಗೆ ಇನ್ನೊಂದು ಸೆಂಟರಿಂದ ಈ ರೀತಿಯಲ್ಲಿ ನಾನು ಡಿವೈಡ್ ಮಾಡ್ತೀನಿ, ಈ ಒಂದು ಅರ್ಧ ಈ ಒಂದು ಅರ್ಧ, ಎರಡೂ ಈಕ್ವಲ್ ಇದೆ, ಹೌದಾ? ಸೊ ಹಾಗೆ ಆಕ್ಟಿನೋಮಾರ್ಫಿಕ್ ಅಂದರೆ ಏನು, ನೀವು ಸೆಂಟರಿಂದ ಯಾವುದೇ ಪ್ಲೇನಲ್ಲಿ ಆ ಒಂದು ಹೂವನ್ನು ನೀವು ಡಿವೈಡ್ ಮಾಡಿದರೆ, ಕಟ್ ಮಾಡಿದರೆ ನಿಮಗೆ ಈಕ್ವಲ್ ಹಾಫ್ಸ್ ಸಿಗುತ್ತೆ, ಸರಿಯಾದ ಅರ್ಧ ಭಾಗ ನಿಮಗೆ ಸಿಗುತ್ತೆ, 2 ಈಕ್ವಲ್ ಹಾಫ್ಸ್ ಥ್ರೂ ದ ಸೆಂಟರ್ ಎನಿ ಪ್ಲೇನ್, ಯಾವುದೇ ಒಂದು ಪ್ಲೇನಲ್ಲೂ ಕಟ್ ಮಾಡಿದ್ರೆ. ಎಕ್ಸಾಂಪಲ್ ಮಸ್ಟರ್ಡ್, ದತೂರಾ ಅಥವಾ ಚಿಲ್ಲಿ ಫ್ಲವರ್. ಓಕೆ, ನೆಕ್ಸ್ಟ್ ಝೈಗೋಮಾರ್ಫಿಕ್ ಅಥವಾ ಬೈಲ್ಯಾಟರಲ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಫ್ಲವರನ್ನು ನೀವು ಒಂದೇ ಒಂದು ಪ್ಲೇನಲ್ಲಿ ಕಟ್ ಮಾಡ್ಬೋದು, ಸೆಂಟರಿಂದ ಯಾವುದೋ ಒಂದು ಪ್ಲೇನಲ್ಲಿ ಕಟ್ ಮಾಡ್ಬೋದು, ನಿಮಗೆ 2 ಈಕ್ವಲ್ ಹಾಫ್ ಸಿಗುತ್ತೆ. ಓಕೆ, ನಾಟ್ ಆಲ್ ದ ಪ್ಲೇನ್ಸ್. ಹೇಗೆ ನೀವು ಆಕ್ಟಿನೋಮಾರ್ಫಿಕಲ್ಲಿ ರೇಡಿಯಲ್ ಸಿಮೆಟ್ರಿ ಇತ್ತು, ಸೊ ಹಾಗೆ ಇಲ್ಲಿ ಸಾಧ್ಯ ಇಲ್ಲ ಫ್ಲವರ್ಸಲ್ಲಿ. ಓಕೆ, ನೀವು ಫ್ಲವರನ್ನು ಒಂದೇ ಒಂದು ಪ್ಲೇನಲ್ಲಿ ಕಟ್ ಮಾಡಿರಿ ಅಂದರೆ ಮಾತ್ರ ನಿಮಗೆ ಈಕ್ವಲ್ ಹಾಫ್ ಸಿಗುತ್ತೆ. ನೋಡಿ, ಇದನ್ನು ಹೀಗೆ ಕಟ್ ಮಾಡಿದ್ರೆ ಈಕ್ವಲ್ ಹಾಫಾ? ಇಲ್ಲ. ಸಿ ದಿಸ್ ಪೋರ್ಷನ್ ನಿಮಗೆ ಸೇಮ್ ಕಾಣಿಸ್ತಿದೆಯಾ? ನೋ. ಬಟ್ ಅದೇ ನಾವು ಈ ರೀತಿ ಕಟ್ ಮಾಡಿದಾಗ ದಿಸ್ ಆ್ಯಂಡ್ ದಿಸ್ ಇಸ್ ಸಿಮಿಲರ್. ಇದನ್ನು ಹೀಗೆ ಕಟ್ ಮಾಡಿದಾಗ this and this is similar. If we cut this portion, this and this is similar. ಹೌದಾ? What is zygomorphic? We can divide into 2 similar halves only in one plane. ಒಂದೇ ಒಂದು ಪ್ಲೇನಲ್ಲಿ ಮಾತ್ರ ನಮ್ಮ ಹತ್ರ 2 ಈಕ್ವಲ್ ಭಾಗಗಳಾಗಿ ಡಿವೈಡ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಅಂಥ ಫ್ಲವರ್ಸ್ನ ನಾವು ಝೈಗೋಮಾರ್ಫಿಕ್ ಅಂತ ಕರಿತೀವಿ ಅಥವಾ ಬೈಲ್ಯಾಟರಲ್. ಎಕ್ಸಾಂಪಲ್ ಯಾವುದಾದ್ರೂ ಒಂದು ಎಕ್ಸಾಂಪಲ್ನ ನೀವು ಎಲ್ಲ ಒಂದು ಟೈಪ್ಸ್ಗೆ ನೆನ್ಪಿಟ್ಕೊಳ್ಬೋದು. ಪಿ, ಓಕೆ, ಗುಲ್ಮೋಹರ್ ಅಂತ ಕರಿತೀವಿ, ಬೀನ್ಸ್ ಅಥವಾ ಕೇಶಿಯಾ. ಓಕೆ, ದಿಸ್ ಇಸ್ ಗುಲ್ಮೋಹರ್, ದಿಸ್ ಇಸ್ ಕೇಶಿಯಾ. ಅಂಡರ್ಸ್ಟುಡ್? ಓಕೆ, ಸೊ ದ ಲಾಸ್ಟ್ ಕ್ಲಾಸಿಫಿಕೇಶನ್ ದಟ್ ಈಸ್ ಅಸಿಮೆಟ್ರಿ. ಅಸಿಮೆಟ್ರಿ ಅಂದರೆ ಸಿಮೆಟ್ರಿನೇ ಇರಲ್ಲ, ನೀವು ಯಾವುದೇ ಒಂದು ಪಾರ್ಟಿಂದ ಅದನ್ನು ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡಿದರೂ ಈಕ್ವಲ್ ಹಾಫ್ ಆಗಿ ಡಿವೈಡ್ ಆಗಲ್ಲ. ಸೊ ದರ್ ಈಸ್ ನೋ ಸಿಮೆಟ್ರಿ ಫಾರ್ ದೆಮ್. ಆ ಸಿಮೆಟ್ರಿನೇ ಇರಲ್ಲ ಆ ಫ್ಲವರ್ಸ್ಗೆ. ಓಕೆ, ಎಕ್ಸಾಂಪಲ್ ಕ್ಯಾನಾ. ಅಂಡರ್ಸ್ಟುಡ್? ನೀವು ನೋಡಿರ್ಬೋದು, ದೀಸ್ ಆರ್ ಆರ್ನಮೆಂಟಲ್ ಫ್ಲವರ್ಸ್. ಮನೆಯಲ್ಲಿ ಗಾರ್ಡನಿಂಗಲ್ಲಿ ಆರ್ನಮೆಂಟಲ್ ಫ್ಲವರ್ಸ್ ಹಾಕಿರ್ತೀವಿ. ಓಕೆ, ಎಸ್. ನಾವು ಒಂದು ಫಸ್ಟ್ ಬೇಸಿಸ್ ಏನು ಮಾಡಿದ್ವಿ, ನಾವು ಸಿಮೆಟ್ರಿ ಮೇಲೆ ಫ್ಲವರ್ಸ್ನ ಡಿವೈಡ್ ಮಾಡಿದ್ವಿ, ಹೌದಾ? ಸೊ ನೆಕ್ಸ್ಟ್ ಯಾವ ಬೇಸಿಸ್? ಬೇಸ್ಡ್ ಆನ್ ನಂಬರ್ ಆಫ್ ಫ್ಲೋರಲ್ ಅಪೆಂಡೇಜಸ್. ಫ್ಲೋರಲ್ ಅಪೆಂಡೇಜಸ್, ಓಕೆ, ಫ್ಲೋರಲ್ ಅಪೆಂಡೇಜಸ್ ನಂಬರ್ಸ್ಗಳು. ಫ್ಲೋರಲ್ ಅಪೆಂಡೇಜಸ್ಗಳು ಯಾವುದು? ಕ್ಯಾಲಿಕ್ಸ್ ಇರ್ಬೋದು, ಕೊರೊಲ್ಲ ಅಥವಾ ಸೆಪಲ್ಸ್ ಇರ್ಬೋದು, ಪೆಟಲ್ಸ್ ಇರ್ಬೋದು, ಹೌದಾ? ಇವೆಲ್ಲವೂ ಏನು? ಫ್ಲೋರಲ್ ಅಪೆಂಡೇಜಸ್ಗಳು. ಓಕೆ, so if floral appendages are multiple of 3, okay, floral appendages multiples of 3 idvu ಅಂದಾಗ, yes, ಅದನ್ನು ನಾವು ಟ್ರೈಮೆರಸ್ ಫ್ಲವರ್ಸ್ ಅಂತ ಅಂತೀವಿ. ಮಲ್ಟಿಪಲ್ಸ್ ಆಫ್ 3 ಅಂದರೆ 3, 6, 9 ಈ ರೀತಿಲಿ ಇರಬೇಕು ಅಂದರೆ ಮಾತ್ರ ಅದನ್ನು ಟ್ರೈಮೆರಸ್ ಅಂತ ಕರಿತೀವಿ. ಇಫ್ ದ ಫ್ಲೋರಲ್ ಅಪೆಂಡೇಜಸ್ ಆರ್ ಮಲ್ಟಿಪಲ್ಸ್ ಆಫ್ 4, ಅದನ್ನು ನಾವು ಟೆಟ್ರಾಮೆರಸ್ ಅಂತ ಕರಿತೀವಿ. 4 ಅಂದರೆ ಕೆಲವೊಂದು ಪೆಟಲ್ಸ್ 4 ಇರ್ಬೋದು, ಕೆಲವೊಂದು ಪೆಟಲ್ಸ್ 8 ಇರ್ಬೋದು, ಹೌದಾ? ಎಸ್, 16 ಇರ್ಬೋದು, ಲೈಕ್ ದಿಸ್ 12 ಅಥವಾ 16 ಇರ್ಬೋದು. ಏನು? 4ನ ಮಲ್ಟಿಪಲ್
3ನ ಮಲ್ಟಿಪಲ್. ಪೆಂಟಾಮರಸ್ ಅಂದರೆ 5ನ ಮಲ್ಟಿಪಲ್. ಮೀನ್ಸ್ 5 ಪೆಟಲ್ಸ್ ಇರ್ಬೋದು, ಇಲ್ಲ ಸಮ್ಟೈಮ್ಸ್ 10 ಇರ್ಬೋದು, 15 ಇರ್ಬೋದು, ಅಥವಾ 20 ಇರ್ಬೋದು. ಮಲ್ಟಿಪಲ್ಸ್ ಆಫ್ 5 ಇತ್ತು ಅಂದರೆ ಅದನ್ನು ಪೆಂಟಾಮರಸ್ ಅಂತ ಕರಿತೀವಿ. ಮಲ್ಟಿಪಲ್ಸ್ ಆಫ್ 4 ಇತ್ತು ಅಂದರೆ ಟೆಟ್ರಾಮರಸ್. ಮಲ್ಟಿಪಲ್ಸ್ ಆಫ್ 3 ಇತ್ತು ಅಂದರೆ ಟ್ರೈಮರಸ್. ಇವಾಗ ಯಾವುದೇ ಒಂದು ಫ್ಲವರ್ಸ್ನ ನೀವು ನೋಡ್ರಿ, ಓಕೆ, ಹೈಬಿಸ್ಕಸ್ ದಾಸವಾಳನೇ ನೀವು ನೋಡ್ಬೋದು. ಓಕೆ, ಆ ಕಲರ್ಡ್ ಪೆಟಲ್ಸ್ ಎಷ್ಟಿರುತ್ತೆ ಯಾವತ್ತಾದರೂ ಕೌಂಟ್ ಮಾಡಿದ್ದೀರಾ? ನವ್ ಯು ನೀಡ್ ಟು ಕೌಂಟ್ ಬಿಕಾಸ್ ಯು ಹ್ಯಾವ್ ಸ್ಟಡಿಂಗ್ ದ ಫ್ಲವರ್ಸ್ ಮಾರ್ಫಾಲಜಿ ಕಲಿತಿದ್ದೀರಿ ಅಂದರೆ ಹೋಗ್ರಿ. ಗಾರ್ಡನ್ ಇತ್ತು ಅಂದರೆ ನಿಮ್ಮ ಮನೆಯಲ್ಲಿ ಹೋಗಿ ಅಬ್ಸರ್ವ್ ಮಾಡಿರಿ, ಪ್ಲ್ಯಾಂಟ್ಸ್ನ, ಫ್ಲವರ್ಸ್ನ ಅಬ್ಸರ್ವ್ ಮಾಡಿರಿ. ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ಓದಿರೋದನ್ನು ಲೈವ್ ಆಗಿ ಪ್ರಾಕ್ಟಿಕಲ್ ಆಗಿ ಓದ್ರಿ. ದಾಸವಾಳ ಗಿಡ ಇತ್ತು ಅಂದರೆ ಹೂವಾಗಿತ್ತು ಅಂದರೆ ಹೂವನ್ನು ಅಬ್ಸರ್ವ್ ಮಾಡಿರಿ, ನೋಡಿರಿ ಪೆಟಲ್ಸ್ ಎಷ್ಟಿರುತ್ತೆ ಕೌಂಟ್ ಮಾಡಿರಿ. 5 ಪೆಟಲ್ಸ್ ಇತ್ತು ಅಂದರೆ ವಾಟ್ ಕೈಂಡ್ ಆಫ್ ಫ್ಲವರ್ ಇಟ್ ಈಸ್? ಪೆಂಟಾಮೆರಸ್. ಓಕೆ, ಇಫ್ ಇಟ್ ಈಸ್ 6 ಟ್ರೈಮೆರಸ್. ಯಾಕೆ ಹೇಳ್ರಿ? ಮೂರರ ಮಲ್ಟಿಪಲ್ ಅವು. 3, 6, 9. ಹೌದಾ? 3 ಮಗ್ಗಿ ಹೇಗೆ ಹೇಳ್ತೀರಿ? 3ನೇ ಮಗ್ಗಿ ಅಥವಾ 4ರ ಮಗ್ಗಿ, 5ರ ಮಗ್ಗಿ. ನೋಡ್ರಿ ಅದರಲ್ಲಿ ಎಷ್ಟು ನಂಬರ್ಸ್ ಇರುತ್ತೆ, ಅವೆಲ್ಲವೂ ಟ್ರೈಮೆರಸ್, ಟೆಟ್ರಾಮೆರಸ್ ಆ್ಯಂಡ್ ಪೆಂಟಾಮೆರಸ್. ಓಕೆ, ಸೊ ನೆಕ್ಸ್ಟ್, basis is based on the position of calyx, corolla, androecium with respect to ovary on the thalamus. So what I have told, ಪೆಡಿಕಲ್ ಅನ್ನೋ ಒಂದು ಸ್ಟಾಕ್ ಇತ್ತು ಅಂದರೆ ಬಲ್ಜ್ಡ್ ಪೋರ್ಷನ್ ಇರುತ್ತೆ. ಇದನ್ನು ನಾವೇನಂತ ಕರೆದ್ವಿ? ರಿಸೆಪ್ಟೆಕಲ್ ಅಥವಾ ಥೆಲಾಮಸ್ ಅಂತ ಕರೆದ್ವಿ. ಫ್ರಮ್ ವ್ಯಾರ್ ಎಲ್ಲ ಒಂದು ಫ್ಲವರ್ ಪಾರ್ಟ್ಸ್ಗಳು ಈ ರೀತಿ ಇರುವಂಥದ್ದು. ಹೌದಾ? ಈ ಥೆಲಾಮಸ್ ಮೇಲೆ. ಓಕೆ, ಈ ಒಂದು ಥೆಲಾಮಸ್ ಮೇಲೆ ಅಕಾರ್ಡಿಂಗ್ ಟು ದ ಗೈನೋಶಿಯಮ್ ಪೊಸಿಷನನ್ನು, ಕ್ಯಾಲಿಕ್ಸ್ ಇರ್ಬೋದು, ಕೊರಲ್ಲ ಅಂದರೆ ಪೆಟಲ್ಸ್, ಸೆಪಲ್ಸ್ ಆ್ಯಂಡ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ದಟ್ ಈಸ್ ಆಂಡ್ರೋಶಿಯಮ್ ಪೊಸಿಷನನ್ನು ಏನು ಡಿಫ್ರೆನ್ಸ್ ಇರುವಂಥದ್ದು. ಈ ಒಂದು ಬೇಸಿಸ್ ಮೇಲೆ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಟೈಪ್ಸ್ ಆಫ್ ಫ್ಲವರ್ಸ್. ವಾಟ್ ಆರ್ ದೋಸ್ ಟೈಪ್ಸ್ ಆಫ್ ಫ್ಲವರ್ಸ್? ಒನ್ ಈಸ್ ಹೈಪೋಗೈನಸ್, ಪೆರಿಗೈನಸ್, ಎಪಿಗೈನಸ್. ಸ್ಟ್ರಕ್ಚರ್ನ ನೋಡ್ರಿ, ಒನ್ ಬೈ ಒನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ನೆಕ್ಸ್ಟ್ ಸ್ಲೈಡ್. ಓಕೆ, ದ ಫಸ್ಟ್ ಒನ್ ಈಸ್ ಹೈಪೋಗೈನಸ್. ಸೊ ಇಲ್ಲಿ ಏನಾಗುತ್ತೆ, ಗೈನೋಶಿಯಮ್ ಅಥವಾ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ ಹೈಯೆಸ್ಟ್ ಪೊಸಿಷನಲ್ಲಿರುವಂಥದ್ದು. ಅಂದರೆ ಥೆಲಾಮಸ್ನ ನಾವು, ದಿಸ್ ಇಸ್ ಥೆಲಾಮಸ್ ಸ್ಟ್ರಕ್ಚರ್, ಹೌದಾ? ಆ್ಯಂಡ್ ಇದನ್ನು ಸ್ಟಾಕ್ ಅಂತ ಕರಿತೀವಿ. ಓಕೆ, ಇಲ್ಲಿ ಗೈನೋಶಿಯಮ್ ಅಥವಾ ಓವರಿ ಏನಿರುತ್ತೆ ಈ ಥೆಲಾಮಸ್ನ ಮೇಲಿರುತ್ತೆ, ಬಾಕಿ ಎಲ್ಲವೂ ಇದರ ಕೆಳಗಡೆ ಇರುವಂಥದ್ದು. ಲೈಕ್ ಪೆಟಲ್ಸ್, ಸೆಪಲ್ಸ್ ಇರ್ಬೋದು, ಅಥವಾ ಮೇಲ್ ಸ್ಟ್ರಕ್ಚರ್ ಆಂಡ್ರೋಶಿಯಮ್ ಇರೋದು. ಇದೆಲ್ಲವೂ ಈ ಓವರಿಯ ಕೆಳಗಡೆ, ಗೈನೋಶಿಯಮ್ನ ಕೆಳಗಡೆ ಅರೇಂಜ್ ಆಗಿರುತ್ತೆ. ಕೆಳಗಡೆಯಿಂದ ಹೀಗೆ ಅರೇಂಜ್ ಆಗಿರುವಂಥದ್ದು. ನೀವು ಈ ಡಯಾಗ್ರಾಮ್ನ ನೋಡಿರ್ಬೋದು. ಇಲ್ಲಿ ನೋಡಿ, ದಿಸ್ ಇಸ್ ಗೈನೋಶಿಯಮ್. ಬಾಕಿ ಎಲ್ಲವೂ ಇದರ ಕೆಳಗಡೆಯಿಂದ ಅರೇಂಜ್ ಆಗಿ ಮೇಲೆ ಬಂದಿದೆ ಹೀಗೆ. ಹೌದಾ? ಇದನ್ನು ನಾವು ಹೈಪೋಗೈನಸ್ ಅಂತೀವಿ. ವ್ಯಾರ್ ವಾಟ್ ವಿ ಕಾಲ್ ಓವರಿನ ನಾವು ಸುಪೀರಿಯರ್ ಅಂತೀವಿ. ಸುಪೀರಿಯರ್ ಅಂದರೆ ಮೇಲೆ. ಹೌದಾ? ಎಬೋ, ಟಾಪ್, ರೈಟ್? ಸೊ ಎಕ್ಸಾಂಪಲ್ ಮಸ್ಟರ್ಡ್, ಚೈನಾ ರೋಸ್ ಅಥವಾ ಬ್ರಿಂಜಾಲ್. ನೆಕ್ಸ್ಟ್ ಟೈಪ್ ಈಸ್ ಪೆರಿಗೈನಸ್. ಸೊ ಪೆರಿಗೈನಸ್ ಅಂದರೆ ಗೈನೋಶಿಯಮ್ ಸೆಂಟರಲ್ಲಿ ಸಿಚುವೇಟೆಡ್ ಇರುತ್ತೆ. ಬಾಕಿ ಎಲ್ಲ ಪಾರ್ಟ್ಸ್ಗಳೇನಿರುತ್ತೆ ಈ ಒಂದು ಥೆಲಾಮಸ್ನ ಅಂಚಿನಲ್ಲಿ. ಓಕೆ, ನೀವಿಲ್ಲಿ ನೋಡಿರ್ಬೋದು. ಸೊ ಇದನ್ನು ನಾವು ಗೈನೋಶಿಯಮ್ ಒಳಗಡೆ ಸೆಂಟರಲ್ಲಿ ಅರೇಂಜ್ ಆಗಿದೆ. ಇದು ಥೆಲಾಮಸ್ನ ರಿಂಪ್ ಅಥವಾ ತುದಿ ಅಂತ ಕರಿತೀವಿ, ಥೆಲಾಮಸ್ನ ಎಂಡ್. ಬಾಕಿ ಎಲ್ಲವೂ ನೋಡ್ರಿ ಈ ಥೆಲಾಮಸ್ನ ಎಂಡ್ ಮೇಲೆ ಅರೇಂಜ್ ಆಗಿದೆ. ಹೌದಾ? ನಾಟ್ ಫ್ರಾಮ್ ದ ಬಿಲೋ, not from the below, at the rim of the thalamus. Okay, so this kind of arrangement is called as perigynous, where ovary is half inferior. Means inferior andre not completely depth, not completely inside or down, but at the center. ಹೌದಾ? ತೀರಾ ಸುಪೀರಿಯರು ಅಲ್ಲ, ತೀರಾ ಇನ್ಫೀರಿಯರು ಅಲ್ಲ. So half inferior. So this
kind of arrangement is called as perigynous. Example, plum, rose ಅಥವಾ peach. And the last classification is epigynous. Okay, so epi means above. ಅರ್ಥ ಆಯ್ತಾ? ಸೊ ಇಲ್ಲಿ ಮಾರ್ಜಿನ್ ಆಫ್ ದ ಥ್ಯಾಲಾಮಸ್ ಗ್ರೋಸ್ ಅಪ್ವರ್ಡ್ಸ್ ಎನ್ಕ್ಲೋಸಿಂಗ್ ದ ಓವರಿ ಕಂಪ್ಲೀಟ್ಲಿ. ಸೊ ಏನಾಗುತ್ತೆ ಅಂದರೆ, ಸೊ ಇಲ್ಲಿ ನೀವು ಎಕ್ಸಾಂಪಲ್ ನೋಡಿರ್ಬೋದು. ಸೊ ಓವರಿ ಕಂಪ್ಲೀಟಾಗಿ ಒಳಗಡೆ ಇರುವಂಥದ್ದು, ಕಂಪ್ಲೀಟಾಗಿ, ನಾಟ್ ಹಾಫ್, ಕಂಪ್ಲೀಟಾಗಿ ಬಿಲೋ ಇರುತ್ತೆ, ಡೌನಲ್ಲಿರುತ್ತೆ, ಬಾಕಿ ಎಲ್ಲವೂ ಅದರ ಮೇಲೆ ಫಾರ್ಮೇಷನ್ ಆಗಿರುತ್ತೆ. ಫ್ಲೋರಲ್ ಅಪೆಂಡೇಜಸ್ ಅದರ ಮೇಲೆ ಫಾರ್ಮ್ ಆಗಿರುವಂಥದ್ದು. ಓಕೆ, ಸೊ ಇಲ್ಲಿ ನಾವು ಓವರಿನ ನಾವು ಇನ್ಫೀರಿಯರ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಎಕ್ಸಾಂಪಲ್ ಗಾವಾ ಇರ್ಬೋದು, ಕುಕುಂಬರ್, ಸನ್ಫ್ಲವರ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್. ಸೊ 3 ಬೇಸಿಸ್ನ ನಾವು ಓದಿದ್ದೀವಿ. ಮೊದಲನೇ ಬೇಸಿಸ್ ಏನು? ಸಿಮೆಟ್ರಿ. ಏನಂತ ಓದಿದ್ದೀವಿ? ಆಕ್ಟಿನೋಮಾರ್ಫಿಕ್, ಝೈಗೋಮಾರ್ಫಿಕ್ ಆ್ಯಂಡ್ ಅಸಿಮೆಟ್ರಿ ಅಂತ ಓದಿದ್ದೀವಿ. ಹೌದಾ? ಸೊ ನೆಕ್ಸ್ಟ್ ಬೇಸಿಸ್ ಏನು? ನಂಬರ್ ಆಫ್ ಫ್ಲೋರಲ್ ಅಪೆಂಡೇಜಸ್. ಮಲ್ಟಿಪಲ್ಸ್ ಆಫ್ 3 ಇತ್ತು ಅಂದರೆ ಟ್ರೈಮೆರಸ್, ಮಲ್ಟಿಪಲ್ಸ್ ಆಫ್ 4 ಟೆಟ್ರಾಮೆರಸ್, ಮಲ್ಟಿಪಲ್ಸ್ ಆಫ್ 5 ಪೆಂಟಾಮೆರಸ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಅರೇಂಜ್ಮೆಂಟ್ ಅಥವಾ ಬೇಸಿಸ್ ಏನಿದೆ ಹೇಳ್ರಿ? ಪೊಸಿಷನ್ ಆಫ್ ಆಲ್ ದ ಫ್ಲೋರಲ್ ಅಪೆಂಡೇಜಸ್ ವಿತ್ ರೆಸ್ಪೆಕ್ಟ್ ಟು, so that is hypogynous, perigynous and epigynous. As the name indicates, hypo ಅಂದರೆ ಅದನ್ನು ಬಿಲೋ ಅಂತ ಅಂತೀವಿ. ದಟ್ ಬಿಲೋ ಈಸ್ ನಾಟ್ ಅಬೌಟ್ ದ ಓವರಿ. ನೆನ್ಪಿಟ್ಕೊಳ್ರಿ. ಪೊಸಿಷನ್ ಯಾವುದ್ರ ಬಗ್ಗೆ ಹೇಳಿದ್ದಾರೆ ಇಲ್ಲಿ? ಕ್ಯಾಲಿಕ್ಸ್, ಕೊರೊಲ್ಲಾ ಆ್ಯಂಡ್ ಆಂಡ್ರೋಶಿಯಮ್ನ ಪೊಸಿಷನ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹೌದಾ? ಎಸ್. ಸೊ ಇನ್ ಹೈಪೋಗೈನಸ್ ಏನಾಗುತ್ತೆ ಹೇಳ್ರಿ? ಓವರಿ ಸುಪೀರಿಯರ್ ಇರುತ್ತೆ, ಬಾಕಿ ಎಲ್ಲ ಪಾರ್ಟ್ಸ್ಗಳು ಓವರಿಯ ಕೆಳಗಡೆ ಅಥವಾ ಗೈನೋಶಿಯಮ್ನ ಕೆಳಗಡೆ ಅರೇಂಜ್ ಆಗಿರುತ್ತೆ. ಸೊ ಹೆನ್ಸ್ ಅದನ್ನು ನಾವು ಸುಪೀರಿಯರ್ ಅಂತ ಕರೆದ್ವಿ, ಓವರಿನ ಸುಪೀರಿಯರ್ ಅಂತ ಕರೆದ್ವಿ. ಪೆರಿಗೈನಸಲ್ಲಿ ಏನಾಗುತ್ತೆ? ನಾಟ್ ಎಕ್ಸಾಕ್ಟ್ಲಿ ಬಿಲೋ, ಸೆಂಟರಲ್ಲಿ ಓವರಿ ಅರೇಂಜ್ ಆಗಿರುತ್ತೆ. ರಿಮ್ ಆಫ್ ದ ಥೆಲಾಮಸ್ ಏನು? ಥೆಲಾಮಸ್ ತುದಿಯಲ್ಲಿ ಏನಾಗುತ್ತೆ? ಬೇರೆ ಎಲ್ಲ ಒಂದು ಫ್ಲೋರಲ್ ಪಾರ್ಟ್ಸ್ಗಳು ಅರೇಂಜ್ ಆಗಿರುವಂಥದ್ದು. ನಾಟ್ ಎಕ್ಸಾಕ್ಟ್ಲಿ ಎಬೋ, ಓವರಿ ಎಬೋ ಅಲ್ಲ, ಥೆಲಾಮಸ್ನ ಎಂಡಲ್ಲಿ, ರಿಮ್ಮಲ್ಲಿ. ಸೊ ಇಲ್ಲಿ ಹಾಫ್ ಇನ್ಫೀರಿಯರ್ ಅಂದ್ವಿ ನಾವು ಓವರಿನ. ಸೊ ಅದೇ ಎಪಿಗೈನಸಲ್ಲಿ ಓವರಿ ಏನಿರುತ್ತೆ ಕಂಪ್ಲೀಟ್ ಬಾಟಮಲ್ಲಿ ಅರೇಂಜ್ ಆಗಿರುತ್ತೆ, ಅದರ ಮೇಲೆ ಕಂಪ್ಲೀಟಾಗಿ ಬೇರೆ ಪಾರ್ಟ್ಸ್ಗಳು ಅರೇಂಜ್ ಆಗಿರುವಂಥದ್ದು. ಅದನ್ನು ನಾವೇನಂತ ಕರೆದ್ವಿ? ಎಪಿಗೈನಸ್ ಆ್ಯಂಡ್ inferior ovary. Okay, so these are the different types of the flowers based on the different conditions. In the next class we are going to study the parts of flowers in detail and the arrangement of the parts of the flower. Okay, thank you.